ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ನಾನ್ ಶಶಿ. ಇವತ್ ನಾನು ಟೆಂಪಲ್ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ ನಂಗೆ ವ್ಲಾಗ್ ಮಾಡೋ ಐಡಿಯಾ ಇರ್ಲಿಲ್ಲ, ಹಾಗೆ ಗಡ್ಬಿಡಿಯಲ್ಲಿ ರೆಡಿಯಾಗಿ ಬಂದೆ. ಅದ್ರ ಮಧ್ಯೆ ವ್ಲಾಗ್ ಮಾಡೋದು ನೆನ್ಪು ಕೂಡ ಇರ್ಲಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಅದಿರ್ಲಿ, ಯಾವ ಟೆಂಪಲ್ ಅಂತ ಹೇಳಲಿಲ್ಲ. ನಾನ್ ಇವತ್ ಬಂದಿದ್ದು ಸೋಡಿಗದ್ದೆ ಮಹಾಸತಿ ಅಮ್ಮ ಟೆಂಪಲ್ಗೆ. ನಾನ್ ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೆ. ಏನೋ ಗೊತ್ತಿಲ್ಲ, ಅಮ್ಮನ್ ಕಾಣ್ಕಂತ ಮನ್ಸಿಗೆ ತುಂಬಾ ಅನಿಸ್ತಾ ಇತ್ತ. ಅದಕ್ಕೆ ತಡ ಮಾಡ್ದೆ ಬಂದೆ. ತುಂಬಾ ಒಳ್ಳೆ ರೀತಿ ದರ್ಶನ ಆಯ್ತಾ, ಒಳ್ಳೆ ರೀತಿ ಆಶೀರ್ವಾದ ಮಾಡ್ರ ಅಮ್ಮ. ಹಾಗೆ ನಂಗೆ ಮನ್ಸಿಗೆ ಎಷ್ಟೇ ನೋವಿದ್ರು ಇಲ್ಲಿ ಬಂದ ಅಮ್ಮನ್ ದರ್ಶನ ಮಾಡ್ರೆ ಅದೆಲ್ಲ ನೋವು ಒಂದೇ ಸಲ ಕಮ್ಮಿ ಅಂತ ಅನ್ಸುತ್ತ. ಅದೇನೋ ಗೊತ್ತಿಲ್ಲ, ಅವಳು ನೋಡ್ರೆ ಒಂಥರ ನೆಮ್ಮದಿ ಮನ್ಸಿಗೆ. ಫಸ್ಟ್ ಬಂದಾಗ ಟೆಂಪಲ್ ಕೆಳಗಿತ್ತು, ಇನ್ನು ಮೇಲೆ ಟೆಂಪಲ್ ಆಗಿರ್ಲಿಲ್ಲ. ಇವಾಗ ಮೇಲೆ ಟೆಂಪಲ್ ಮಾಡಿದ್ರು. ಕೆಳಗೆ ಯಾವ ತರ ಇತ್ತು ಅದೇ ತರ ಮಾಡಿದ್ರು, ಸ್ವಲ್ಪನೂ ಚೇಂಜ್ ಇಲ್ಲ. ಕೆಳಗೆ ಯಾವ ತರ ಟೆಂಪಲ್ ಮಾಡಿರೋ ಅದೇ ತರ ಮಾಡಿರೋ ಅಲ್ಲ, ಇನ್ನೂ ಒಂಥರ ನೆಮ್ಮದಿ. ಕೋಳಿ ಕುರಿ ಎಲ್ಲ ಅಲ್ಲ, ಅದು ಸಾಕದ್ದೇನು. ಇವಾಗ ನಮ್ದು ದರ್ಶನ ಆಯ್ತು. ನಾವು ಫಸ್ಟ್ ಬಂದಂಗ ಇಲ್ಲೇ ಇತ್ತು ಟೆಂಪಲ್, ಇವಾಗ ಮೇಲೆ ಟೆಂಪಲ್ ಮಾಡಿರ. ಮತ್ತೆ ಇಲ್ಲಿ ತುಂಬಾ ದನ ಇರುತ್ತ, ಏನಾದ್ರು ಕೊಡುತ್ತಂತ ಬರುತ್ತ. ಅದಕ್ಕೆ ನಾವು ಬಾಳೆಹಣ್ಣು ತಗೊಂಡು ಇವಾಗ ಕೊಡ್ತೀನಿ. ನಾನು ಹಿಂದೆ ಬಸ್ ನಂಗೆ ಹೆದರಿಗೆ ನಾನೇ ಕೊಡ್ತೇನೆ. ನೀವು ಕೊಟ್ಟೆ ಬಂದಿ, ನಾ ಇಲ್ಲ ಇರ್ತೇನೆ. ಇವ್ರು ಆಗ್ಲಿಂದ ಇಲ್ಲೇ ನಿಂತ್ಕೊಂಡಿರ್ ಪಾಪ. ಹೋಗು ಹೋಗು. ಇವಾಗ ಇಲ್ಲಿ ಬಂದೊಂದ್ ಕಡೆ ಶಿವಳ ಕುಡಿತ ಸಿಕ್ಕಾಪಟ್ಟೆ ಇದಾವಾಗ್ತೈತ. ಅದ್ರಿಂದ ಶಿವಳ ಕುಡು ಅಂತ ಬಂತು. ಅದಾದ್ಮೇಲೆ ನಾವು ಬಂದಿದ್ದು ಬೈಂದೂರಲ್ಲಿರೋ ಕಿರು ಮಂತ್ರಾಲಯಕ್ಕೆ. ಬಟ್ ನಾವ್ ಇಲ್ಲಿ ಬರುವಾಗ ಟೈಮ್ 2 ಗಂಟೆ ಆಗಿತ್ತು, ಕ್ಲೋಸ್ ಆಗಿತ್ತು. ಹಾಗೆ ಎಂತಕ್ಕಂತ ಗೊತ್ತಿಲ್ಲ, ಟೈಮ್ ಆದ್ರಿಂದನೋ ಇಲ್ಲ ಕೆಲ್ಸ ಎಲ್ಲ ನಡೀತಿತ್ತ ಅದಕ್ಕಂತನೂ ಗೊತ್ತಿಲ್ಲ. ಬಟ್ ನಾವು ಬಂದದ್ ಲೇಟ್ ಆಯ್ತು ಅದ್ರಿಂದ ಅಂತ ಅನ್ಕೊಂಡು ಕಡಿಕಲ್ಲೇ ಕೈ ಮುಗ್ದು ಹೊರಗಡೆಯಿಂದ ಮತ್ತೆ ಇನ್ನೊಂದ್ಸಲ ಬಂದ್ರಾಯ್ತಂತ ಬಂತು. ಆಲ್ರೆಡಿ 2 ಗಂಟೆ ಆಯ್ತು, ಇನ್ನು ಊಟ ಕೂಡ ಆಗಿಲ್ಲ. ಕಾಮನೆಷ್ಟ ಮಧ್ಯದಲ್ಲಿ ಎಲ್ಲಾರು ಊಟ ಮಾಡಿ ಇನ್ ಮನೆಗೆ ಹೋಗುದು. ಹಾಗೆ ಇಲ್ಲಿ ಇವಾಗ ಮರವಂತೆ ಹತ್ರ ನಾವು ಗಾಡಿನ ಸ್ಟಾಪ್ ಮಾಡ್ತಾ ಇಲ್ಲಿ ಇವಾಗ ಊಟಕ್ಕೆ ಬಂತ. ಊಟ ಮಾತ್ರ ಒಳ್ಳೆ ಇದ್ದಿತ್ತು. ಹಾಗೆ ಊಟ ಮಾಡಿ ಇನ್ನು ಮನೆಗೆ ಹೋಗ್ಬೋದು. ಹಾಗೆ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೆ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಚಿಕ್ಕದಾಗಿರೋ ವ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.